ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್ 8th ಸ್ಟ್ಯಾಂಡರ್ಡ್ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಿದ್ದೀವಿ. ಆಲ್ರೆಡಿ ನಿಮಗೆ ಇಂಟ್ರೊಡಕ್ಷನ್ನು, ಡಿಮ್ಯಾಂಡ್ ಅಂದ್ರೇನು, ಸಪ್ಲೈ, ಪ್ರೊಡಕ್ಷನ್, ಸೊ ಈ ರೀತಿ ಏನೇನಿದೆಯೋ ಎಲ್ಲನೂ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ಯುಟಿಲಿಟಿ ಈಸ್ ಆಲ್ಸೋ ಒನ್ ಆಫ್ ದ ಕೀ ಟರ್ಮ್ಸ್ ಅಮಾಂಗ್ ದಿ ವೇರಿಯಸ್ ಟರ್ಮ್ಸ್ ವೈಡ್ಲಿ ಯೂಸ್ಡ್ ಇನ್ ಎಕನಾಮಿಕ್ಸ್. ಸೊ ಇಲ್ಲಿ ಎಕನಾಮಿಕ್ಸ್ನಲ್ಲಿ ಯುಟಿಲಿಟಿ ಸಹ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಯುಟಿಲಿಟಿ ಈಸ್ ದ ಪವರ್ ಆಫ್ ಸ್ಯಾಟಿಸ್ಫೈಯಿಂಗ್ ವಾಂಟ್ಸ್. ಸೊ ಯುಟಿಲಿಟಿ ಅಂದರೆ ಏನು? ಅದೊಂದು ಪವರ್. ಅದೇನು ಮಾಡುತ್ತೆ ಅಂದರೆ ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡುತ್ತೆ. ಹೇಗೆ? ಇಟ್ ಇನ್ಕ್ಲೂಡ್ಸ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಕೆಲವೊಂದು ನಮಗೆ ಡೈರೆಕ್ಟಾಗಿ ಸ್ಯಾಟಿಸ್ಫೈ ಮಾಡಿದ್ರೆ, ಕೆಲವೊಂದು ಫೀಲಿಂಗ್ಸು ಅಥವಾ ಕೆಲವೊಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ನಮಗೆ ಇಂಡೈರೆಕ್ಟಾಗಿ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಇಟ್ ಕೆನ್ ನಾಟ್ ಬಿ ಮೆಷರ್ಡ್. ಯಾವ ರೀತಿ ಅದನ್ನು ಮೆಷರ್ ಮಾಡೋಕ್ಕಾಗುತ್ತೆ? ನಮಗಿಷ್ಟು ಸಂತೋಷ ಆಗುತ್ತೆ ಅಂತ ಮೆಷರ್ ಮಾಡೋಕ್ಕಾಗತ್ತಾ? ನಮಗೆಷ್ಟು ದುಃಖ ಆಯಿತು ಅಂತ ಮೆಷರ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಯೂಸ್ ಮಾಡಿದ್ರೆ ನಮಗೆ ಎಷ್ಟು ಸ್ಯಾಟಿಸ್ಫೈ ಆಯಿತು ಅನ್ನೋದನ್ನು ಮೆಷರ್ ಮಾಡೋಕ್ಕೆ ಆಗಲ್ಲ. ದಿಸ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಆಲ್ಸೋ ಫಾರ್ ದ ಸೇಮ್ ಪರ್ಸನ್ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್ ಆ್ಯಂಡ್ ಪ್ಲೇಸ್ ಟು ಪ್ಲೇಸ್. ಸೊ ಇಲ್ಲೇನಪ್ಪ ಅಂದರೆ ದಿಸ್ ವೇರೀಸ್ ಅಂದರೆ ಇಲ್ಲಿ ಒಂದು ಪರ್ಸನ್ಗೂ ಇನ್ನೊಂದು ಪರ್ಸನ್ಗೂ ಅದು ವೇರಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫುಡ್ಡೇ ತೊಗೊಳ್ಳಿ. ನಮಗೆ ಒಂದು ರೀತಿ ಫುಡ್, ಒಬ್ರಿಗೆ ದೋಸೆ ತುಂಬ ಇಷ್ಟ, ಒಬ್ರಿಗೆ ಬಿಸಿಬೇಳೆಭಾತ್ ತುಂಬ ಇಷ್ಟ ಅಲ್ವಾ? ಸೊ ನಮಗೆ ಸ್ಯಾಟಿಸ್ಫೈಯಿಂಗ್ ಸಹ ಬೇರೆ ಬೇರೆ ರೀತಿ ಆಗುತ್ತೆ. ನೆಕ್ಸ್ಟ್ ಆಲ್ಸೋ ಫಾರ್ ದ ಸೇಮ್ ಪರ್ಸನ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಒಂದು ಡ್ರೆಸ್ ತೊಗೊತೀರಾ, ಫಸ್ಟ್ ಟೈಮ್ ಹಾಕೋತೀರ, ಚೆನ್ನಾಗಿರುತ್ತೆ, ಓಕೆನಾ? ಸೆಕೆಂಡ್ ಟೈಮ್ ಆಗಿರುತ್ತೆ, ಓಕೆ. ಮತ್ತು ಸ್ವಲ್ಪ ದಿವಸ ಆದಮೇಲೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅದೇ ಡ್ರೆಸ್ ಹಾಕೋಬೇಕು ಅಂದರೆ ನಮ್ಗೆ ಇಷ್ಟ ಆಗಲ್ಲ. ಪರ್ಸನು ನಾವೇ, ಆ ಡ್ರೆಸ್ಸು ಅದೇ. ಬಟ್ ಇಲ್ಲಿ ನಮ್ಮ ಯುಟಿಲಿಟಿ ಒಂದೇ ಇರಲ್ಲ. ಅದು ಪರ್ಸನ್ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್. ಒಂದು ಟೈಮಿಂದ ಇನ್ನೊಂದು ಟೈಮ್ಗೆ ಅದು ವೇರಿ ಆಗುತ್ತೆ. ಮತ್ತು ಪ್ಲೇಸ್ಗೂ ಸಹ ಅಷ್ಟೇ. ಹೇಳಿದ್ರೆ ಅದೇ ಡ್ರೆಸ್ನೇ ಈ ಪ್ಲೇಸ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಜೀನ್ಸ್ ಹಾಕ್ಕೊತೀವಪ್ಪ, ಇಲ್ಲಿ ಓಕೆ. ಮತ್ತು ಇವಾಗ ಯಾವುದೋ ಮದುವೆಗೆ ಹೋಗ್ತೀವಿ, ಓಕೆನಾ? ಸೊ ಅಲ್ಲಿ ನಾವೇ ತುಂಬ ಇಂಪಾರ್ಟೆಂಟ್. ಇವಾಗ ನಮ್ಮ ರಿಲೇಟಿವ್ ಇದೆ, ಮದುವೆ ಇರ್ತಾರೆ, ಕ್ಲೋಸ್ ರಿಲೇಟಿವ್ಸ್, ಅಲ್ಲಿಗೆ ಹೋಗ್ಬಿಟ್ಟು ನಾವು ಜೀನ್ಸ್ ಹಾಕ್ಕೊಂಡಿರೋಕ್ಕಾಗಲ್ಲ ಅಲ್ವಾ? ಸೊ ಅಲ್ಲಿ ನಾವು ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕಬೇಕಾಗತ್ತೆ. ಸೊ ಆ ರೀತಿ ಯುಟಿಲಿಟಿ ಅನ್ನೋದು ಪರ್ಸನ್ ಮೇಲೆ, ಟೈಮ್ ಮೇಲೆ ಮತ್ತು ಪ್ಲೇಸ್ ಮೇಲೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಟಿಟ್ಯೂಡ್ಸ್ ಆ್ಯಂಡ್ ಸೀಸನ್ಸ್ ಮೇ ಆಲ್ಸೋ ಇನ್ಫ್ಲೂಯೆನ್ಸ್ ಯುಟಿಲಿಟಿ. ಇಲ್ಲಿ ಪರ್ಸನ್ ಆ್ಯಟಿಟ್ಯೂಡ್, ಓಕೆನಾ? ಹೇಳಿದ್ನಲ್ಲ, ಸೇಮ್ ಪರ್ಸನ್, ಸೇಮ್ ಬಟ್ಟೆ, ಅದೇ ಜಾಗಕ್ಕೆ ಅಥವಾ ಬೇರೆ ಜಾಗಕ್ಕಾಗಲಿ ನಮ್ಮ ಆ್ಯಟಿಟ್ಯೂಡ್ ಮೇಲೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಮತ್ತು ಇದು ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಯಾವ ರೀತಿ ಗೂಡ್ಸ್ನ ನಾವು ತೊಗೊಂಡು ಹೋಗ್ತಿದ್ದೀವಿ, ಯಾವ ರೀತಿ ಗೂಡ್ಸ್ನ ನಾವು ಯೂಸ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ನೋಡಿ. ನಾವು ಒಂದು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಪ್ಪ. ಸೊ ಅಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ನಾವು ಮ್ಯಾಕ್ಸಿಮಮ್ ಪೇಷಂಟ್ ನೋಡೋಕೆ ಏನು ತೊಗೊಂಡು ಹೋಗ್ತೀವಿ? ಫ್ರೂಟ್ಸು ಇಲ್ಲ ಬೇಕ್ರಿ ಐಟಮ್ಸ್ ಅಂದರೆ ಬನ್ನು ಅಂಥದ್ದೇನೋ ತೊಗೊಂಡೋಗ್ತೀವಿ, ಬ್ರೆಡ್ಡು ಅಂಥವು ತೊಗೊಂಡೋಗ್ತೀವಿ. ಸೊ ಅದೇ ಪರ್ಸನ್ನು ಮನೇಲಿದ್ದರೆ ಚಾಕ್ಲೇಟ್ಸು ಇಲ್ಲ ಸ್ನ್ಯಾಕ್ಸು ಅಂಥವನ್ನ ತೊಗೊಂಡೋಗ್ತೀವಲ್ವಾ? ಸೊ ಅಲ್ಲಿ ಸಹ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅದೇ ಆದ್ರೂ ಟೈಮು, ಪರ್ಸನ್ನು ಮತ್ತು ಪ್ಲೇಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆವಾಗ ನಮ್ಮ ಆ್ಯಟಿಟ್ಯೂಡ್ ಬೇರೆ ಇರುತ್ತೆ, ನಾರ್ಮಲ್ ಟೈಮಲ್ಲಿ ನಮ್ಮ ಆ್ಯಟಿಟ್ಯೂಡ್ ಬೇರೆ ಇರುತ್ತೆ. ನೆಕ್ಸ್ಟ್ ನೋಡೋಣ. ಯುಟಿಲಿಟಿ ಈಸ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಇಟ್ ಈಸ್ ದ ಪವರ್ ಆಫ್ ಗಿವಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಯುಟಿಲಿಟಿ ನಾವು ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಆದರೆ ಅದಕ್ಕೆ ಸ್ಯಾಟಿಸ್ಫೈ ಮಾಡೋಂತಹ ಪವರ್ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಎಫೆಕ್ಟ್ ಆಫ್ ಯುಟಿಲಿಟಿ. This means that the goods and services which have utility give satisfaction to us. Utility has no relationship with usage. Generally, both of these terms are used in the same sense. They do not mean the same. For example, taking alcohol has no use, but it has utility. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ರೆ ಮಾತ್ರ ಅಂತಲ್ಲ. ಅದಕ್ಕೆ ಅವ್ರ ಎಕ್ಸಾಂಪಲ್ ಏನು ಕೊಡ್ತಿದ್ದಾರೆ ಅಂದರೆ, ಆಲ್ಕೋಹಾಲ್ ತಗೊಳ್ಳೋದು ಅದರಿಂದ ನಮಗೆ ಏನೂ ಯೂಸ್ ಇಲ್ಲ, ನಮ್ಮ ಆರೋಗ್ಯಕ್ಕೆ ಅದು ಹಾನಿಕಾರಕ. ಬಟ್ ಒಂದು ರೀತಿಯಾದಂತಹ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ.
Next, economists have classified utility as first one principal utility, second form utility, third time utility, fourth place utility. ಸೊ ಇದೆಲ್ಲ ಏನಪ್ಪ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದಾರೆ, ತಿಳ್ಕೊಳ್ಳೋಣ. All things that can be used in original form are said to have principal utility. Example, water, fruit, egg, etc. Things that are used by giving a definite shape or form, it has the form utility. ಫಸ್ಟ್ ಇದು ನೋಡೋಣ, ಪ್ರಿನ್ಸಿಪಲ್ ಯುಟಿಲಿಟಿ ಅಂದರೆ ಏನಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಯಾವ ಫಾರ್ಮಲ್ಲಿ ಇರುತ್ತೋ ಅದನ್ನು ನಾವು ಅದೇ ರೀತಿ ಕನ್ಸ್ಯೂಮ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಪ್ರಿನ್ಸಿಪಲ್ ಯುಟಿಲಿಟಿ ಅಂತ ಕರಿತೀವಿ. ಇಲ್ಲಿ ಫಾರ್ಮ್ ಯುಟಿಲಿಟಿ ಅಂದರೆ ಅದಕ್ಕೊಂದು ಡೆಫಿನೆಟ್ ಶೇಪ್ ಇರಲೇಬೇಕು. ಸೊ ಆವಾಗಲೇ ನಮಗೆ ಒಂದು ರೀತಿ ಸ್ಯಾಟಿಸ್ಫೈ ಆಗೋದು ಅಂತ ಹೇಳ್ಬಿಟ್ಟು ಆದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಫಾರ್ಮ್ ಯುಟಿಲಿಟಿ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಗಿವಿಂಗ್ ದ ಶೇಪ್ ಟು ಆ್ಯನ್ ಐಡಿಯಲ್ ಟು ದ ಸ್ಟೋನ್ ಬೈ ದ ಸ್ಕಲ್ಪ್ಚರ್, ಗಿವಿಂಗ್ ದ ಶೇಪ್ ಆಫ್ ಎ ಚೇರ್ ಆರ್ ಟೇಬಲ್ ಟು ವುಡ್ ಬೈ ಅ ಕಾರ್ಪೆಂಟರ್ ಎಕ್ಸೆಟ್ರಾ. ಸೊ ಇವಾಗ ನಾವು ಈ ಗಣೇಶ್ ಅಂದರೆ ಇದೇ ರೀತಿ ಇರಬೇಕು, ವಿಷ್ಣು ಅಂದರೆ ಇದೇ ರೀತಿ ಇರಬೇಕು, ಶಿವ ಅಂದರೆ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಡೆಫಿನೆಟಾಗಿ ಒಂದು ಫಾರ್ಮಲ್ಲಿ ಇರಬೇಕು ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವೇನಂತ ಕರಿತೀವಿ, ಫಾರ್ಮ್ ಯುಟಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಥಿಂಗ್ಸ್ ದಟ್ ಆರ್ ಸ್ಟೋರ್ ವೆನ್ ದೇ ಆರ್ ಅಬ್ಯುಡೆಂಟ್ಲಿ ಅವೈಲಬಲ್ ಆ್ಯಂಡ್ ಯೂಸ್ಡ್ ವೆನ್ ದೇ ಆರ್ ನಾಟ್ ಅವೈಲಬಲ್, ದೇರ್ ವ್ಯಾಲ್ಯೂ ಇನ್ಕ್ರೀಸಸ್ ಆ್ಯಂಡ್ ದೆನ್ ದೇ ಸೆಟ್ ಟು ಪ್ರೋಸೆಸ್ ಯುಟಿಲಿಟಿ ವ್ಯಾಲ್ಯೂ. ದಿಸ್ ಈಸ್ ಕಾಲ್ಡ್ ಟೈಮ್ ಯುಟಿಲಿಟಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಸೀಸನ್ ಆಫ್ ಫ್ರೂಟ್ಸ್ ಆಗಲಿ, ಸೀಸನ್ ಆಫ್ ವೆಜಿಟೇಬಲ್ಸ್ ಆಗಲಿ, ಸೊ ಅವೆಲ್ಲ ಏನು ಮಾಡ್ತೀವಿ, ತುಂಬ ಜಾಸ್ತಿ ಸಿಕ್ಕಿದಾಗ ಅದನ್ನು ನಾವು ಮತ್ತೆ ಮತ್ತೆ ಯೂಸ್ ಮಾಡ್ತೀವಿ. ಸಿಕ್ಕಿದಾಗ ಅದನ್ನು ಎಷ್ಟಿದೆಯೋ ಅಷ್ಟಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದನ್ನೇನಂತ ಕರೀತಾರೆ ಅಂದರೆ ಇಲ್ಲಿ ಟೈಮ್ ಯುಟಿಲಿಟಿ ಅಂತ ಕರೀತಾರೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಪ್ರಿಪ್ರೇಷನ್ ಆಫ್ ಮ್ಯಾಂಗೋ ಪಿಕಲ್ ಆ್ಯಂಡ್ ಯೂಸ್ಡ್ ವೆನ್ ದ ಮ್ಯಾಂಗೋಸ್ ಆರ್ ನಾಟ್ ಅವೈಲ್ ಬೈ ಪ್ರಿಸರ್ವಿಂಗ್ ಮ್ಯಾಂಗೋಸ್ ವೆನ್ ದೇ ಆರ್ ಅವೈಲಬಲ್. ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಸೊ ಇವಾಗ ಮ್ಯಾಂಗೋಸ್ ಯಾವಾಗ ಸಿಗುತ್ತೋ ಅದು ನಾವು ತೊಗೊಂಬಿಟ್ಟು ಅದರಿಂದ ಪಿಕಲ್ ಮಾಡಿದಾಗ ಸೊ ಅದು ಸೀಸನ್ ಇಲ್ದಿರೋ ಟೈಮಲ್ಲೂ ಸಹ ಅದನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಥಿಂಗ್ಸ್ ದಟ್ ಆರ್ ಅವೈಲಬಲ್ ಇನ್ ಅಬಂಡೆಂಟ್ ಅಟ್ ಎ ಒನ್ ಪ್ಲೇಸ್ ವಿಲ್ ಹ್ಯಾವ್ ಮೋರ್ ಯುಟಿಲಿಟಿ ಆ್ಯಂಡ್ ವ್ಯಾಲ್ಯೂ ವೆನ್ ದೇ ಆರ್ ಟ್ರಾನ್ಸ್ಪೋರ್ಟ್ ಟು ದೇರ್ ಪ್ಲೇಸ್ ವೇರ್ ದೇ ಆರ್ ನಾಟ್ ಅವೈಲಬಲ್. ದಿಸ್ ಇಸ್ ಕಾಲ್ಡ್ ಪ್ಲೇಸ್ ಯುಟಿಲಿಟಿ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ದ ಆ್ಯಪಲ್ಸ್ ಗ್ರೋನ್ ಅಬ್ಯುಡೆಂಟ್ಲಿ ಇನ್ ಶಿಮ್ಲಾ ಆರ್ ದ ಆರೆಂಜಸ್ ಗ್ರೋನ್ ಇನ್ ಕೊಡಗು. Find more values and utility when they are transported to a place where they are not grown. ಸೊ ಇಲ್ಲಿ ಪ್ಲೇಸ್ ಯುಟಿಲಿಟಿ ಅಂದರೆ ಯಾವ ಪ್ಲೇಸಲ್ಲಿ ಅದನ್ನು ಬೆಳೀತಾರೋ ಅಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಯಾವ ಪ್ಲೇಸಲ್ಲಿ ಅದಿರಲ್ವೋ ಅದೇ ಐಟಮ್ನ ಅಲ್ಲಿ ನಾವು ತೊಗೊಂಡ್ರೆ ಅಥವಾ ಕೊಂಡ್ಕೊಂಡ್ರೆ ಅಲ್ಲಿ ಆ ಫ್ರೂಟ್ಸ್ ವ್ಯಾಲ್ಯೂ ಆಗಲಿ, ವೆಜಿಟೇಬಲ್ಸ್ ವ್ಯಾಲ್ಯೂ ಆಗಲಿ, ಯಾವುದೇ ವ್ಯಾಲ್ಯೂ ಆಗಲಿ ಅದನ್ನು ಪ್ಲೇಸ್ ವ್ಯಾಲ್ಯೂ ಯೂಸ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಇವಾಗ ನಾವು ಪೆಟ್ರೋಲ್ ತೊಗೊಳ್ಳಿ, ಇಲ್ಲ ಗೋಲ್ಡೇ ತೊಗೊಳ್ಳಿ, ಅದೆಲ್ಲ ಬೇರೆ ಸೌದಿ ಅರೇಬಿಯಾ ಅಂತ ಕಂಟ್ರಿಯಲ್ಲಿ ತುಂಬ ಕಡಿಮೆ ಇರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಅದು ಜಾಸ್ತಿ ಇರುತ್ತೆ. ಯಾಕೆ, ಅಲ್ಲಿ ಅದು ತುಂಬ ಇದೆ, ಇಲ್ಲಿ ನಮ್ಮ ದೇಶದಲ್ಲಿ ಅದು ಕಡಿಮೆ ಇದೆ. ನೆಕ್ಸ್ಟ್, ಪ್ರೈಸ್. ಇವಾಗ ಇಷ್ಟೊತ್ತು ನೋಡಿ ನಾವು ಯುಟಿಲಿಟಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್. ದ ವ್ಯಾಲ್ಯೂ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಫಾರ್ಮ್ ಆಫ್ ಮನಿ ಇಸ್ ಕಾಲ್ಡ್ ಪ್ರೈಸ್. ದ ಮನಿ ದಟ್ ಈಸ್ ಟು ಬಿ paid in lieu of goods or services is called price. ಓಕೆನಾ. ಸೊ ಇಲ್ಲಿ ಯಾವುದೇ ಒಂದು ವಸ್ತುಗೆ ಆಗಲಿ, ಯಾವುದೇ ಒಂದು ಸರ್ವಿಸ್ಗೆ ಆಗಲಿ, ಓಕೆನಾ, ಸೊ ಅದನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಮನಿ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಆ ದುಡ್ಡಿನ ಮುಖಾಂತರ ನಾವು ಅಳೆದು ಕೊಡ್ತೀವಿ. ಅದನ್ನೇನಂತ ಕರಿತೀವಿ, ಪ್ರೈಸ್ ಅಂತ ಕರಿತೀವಿ. ವೆನ್ ದೇರ್ ಇಸ್ ಅ ಗ್ರೇಟ್ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಟ್ರಿಬ್ಯೂಟ್ ದೆಮ್ ಅಮಾಂಗ್ ಲಾರ್ಜ್ ನಂಬರ್ ಆಫ್ ಪೀಪಲ್. ಸೊ ಯಾವುದೇ ಒಂದು ಗೂಡ್ಸ್ಗಾಗಲಿ ಸರ್ವಿಸ್ಗಾಗಲಿ ತುಂಬ ಜಾಸ್ತಿ ಬೇಡಿಕೆ ಇದ್ದರೆ, ಡಿಮ್ಯಾಂಡ್ ಇದ್ದರೆ ಅದೆಲ್ಲರಿಗೂ ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಪ್ರೈಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಹಿಯರ್. ಸೊ ಯಾರಿಗೆ ಅಲ್ಲಿ ಸಾಮರ್ಥ್ಯ ಇದೆ ದುಡ್ಡು ಕೊಟ್ಟು ತೊಗೊಳಕ್ಕೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ, ಅವರು ದುಡ್ಡು ಕೊಟ್ಟು ತೊಗೋಬೋದು. ದ ಮೇನ್ ಫಂಕ್ಷನ್ ಆಫ್ ದ ಪ್ರೈಸ್ ಇಸ್ ಟು ಈಕ್ವೇಟ್ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಇಲ್ಲಿ ಪ್ರೈಸ್ ಏನು ಮಾಡುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎರಡನ್ನ ಒಂದು ಈಕ್ವಲ್ ರೇಂಜಲ್ಲಿ ಅದು ತೊಗೊಂಬಂದು ನಿಲ್ಲಿಸುತ್ತೆ. ವೆನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆರ್ ಈಕ್ವೇಟರ್, ದ ಪ್ರೈಸ್ ವಿಲ್ ರಿಮೇನ್ ಸ್ಟೇಬಲ್. ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾವಾಗ ಒಂದೇ ಲೈನಲ್ಲಿ ಇರುತ್ತೋ
ಆವಾಗ ನಮ್ಮ ಪ್ರೈಸು ಸಹ ಸ್ಟೇಬಲ್ ಆಗಿ ಇರುತ್ತೆ. ಅಟ್ ದಿಸ್ ಸ್ಟೇಜ್ ದೆರ್ ಈಸ್ ನೈದರ್ ಡೆಫಿಸಿಟ್ ಆರ್ ಸರ್ಪ್ಲಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಬಟ್ ವೆನ್ ದೆರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪ್ರೈಸ್ ಆಲ್ಸೋ ವೇರೀಸ್. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂದರೆ ಪ್ರೈಸ್ ಯಾವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ಅದಕ್ಕೆ ಪ್ರೈಸ್ ಜಾಸ್ತಿ ಆಗುತ್ತೆ, ಯಾವಾಗ ಒಂದು ಗೂಡ್ಸ್ಗೆ ಪ್ರೈಸ್ ಕಡಿಮೆ ಆಗುತ್ತೆ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ದರೂ ಆವಾಗಲೂ ಸಹ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನೇನಂತ ಕರಿತೀವಿ ಅಂದರೆ ಸರ್ಪ್ಲಸ್ ಅಂತ ಕರಿತೀವಿ, ಅಂದರೆ ಪ್ರೈಸಲ್ಲಿ. ಓಕೆನಾ. ಸೊ ಇಲ್ಲಿ ಇನ್ನೊಂದು ಸಿಚುವೇಶನ್ ಏನಂದರೆ ಡಿಮ್ಯಾಂಡ್ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇದ್ದರೂ ಸಹ ಪ್ರೈಸು ವೇರಿ ಆಗುತ್ತೆ. ಸೊ ಆ ರೀತಿ ಇರಬೇಕಾದ್ರೆ ಪ್ರೈಸಲ್ಲಿ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಮತ್ತು ಅದು ಎಲ್ಲಿ ಡಿಪೆಂಡ್ ಆಗುತ್ತೆ ಅಂದರೆ ಪ್ರೈಸಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಬಟ್ ಇನ್ ಕೋರ್ಸ್ ಆಫ್ ಟೈಮ್ ಅನದರ್ ಪ್ರೈಸ್ ಇಸ್ ಫಿಕ್ಸ್ಡ್ ಅಟ್ ಟು ಈಕ್ವಲ್ the demand and supply again. In this way demand and supply plays an important role in the fixing of the price. ಸೊ ಅಲ್ಲಿ ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಪ್ರೈಸ್ ಫಿಕ್ಸ್ ಮಾಡಬೇಕಂದ್ರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೀವು ಸ್ಟೂಡೆಂಟ್ಸ್ ಅಲ್ವಾ, ಸೊ ಇವಾಗ ನಿಮಗೆ ಬುಕ್ಸ್ ಎಲ್ಲ ಬೇಕಾಗುತ್ತೆ. ಯಾವಾಗ ಜೂನ್, ಜುಲೈ, ಮೇ ಅಂತ ಟೈಮಲ್ಲಿ ಆವಾಗ ಪ್ರೈಸ್ ಸ್ವಲ್ಪ ಹೈಕಲ್ಲಿರುತ್ತೆ. ಯಾಕೆ? ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದು ಬುಕ್ಸು ಸಪ್ಲೈನೇ ಇರೋಲ್ಲ, ಇಲ್ಲ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಇಲ್ಲ ಪರವಾಗಿಲ್ಲ ತರಿಸ್ಕೊಡಿ, ಒಂದು 10 ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ತರಿಸ್ಕೊಡಿ, ಹೆಂಗಾದರೂ ಮಾಡಿ ಅಂತ ನಾವು ಸ್ಟೇಷ್ನರಿ ಅವ್ರ ಹತ್ರ ಅಥವಾ ಬುಕ್ ಸೆಲ್ಲರ್ ಹತ್ರ ಕೇಳ್ತೀವಿ ಅಂದ್ಕೊಳ್ಳಿ. ಸೊ ಅದು ಏನಂದರೆ ಇಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ನಮ್ಮ ಪ್ರೈಸು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಫಿಟ್. ಜನರಲಿ ಸ್ಪೀಕಿಂಗ್ ದ ಅಮೌಂಟ್ that remains after deducting the expenditure from the income of the production is called profit. So for example ಇವಾಗ ಪ್ರಾಫಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಸೊ ಇಲ್ಲಿ ನೋಡಿ, ಪ್ರಾಡಕ್ಟ್ನ ನಾವು 800 ರುಪೀಸ್ಗೆ ಸೆಲ್ ಮಾಡ್ತೀವಿ, ನಮ್ಮ ಕಾಸ್ಟ್ ಪ್ರೈಸ್ ಬಂದ್ಬಿಟ್ಟು 500 ರುಪೀಸ್ ಇರುತ್ತೆ. ಸೊ 800 ಮೈನಸ್ 500 ಈಸ್ ಈಕ್ವಲ್ ಟು 300. ಈ 300 ನಾವು ಅಂತ ಕರಿತೀವಿ, ಪ್ರಾಫಿಟ್ ಅಂತ ಕರಿತೀವಿ. ಕೆಲವೊಂದು ಸರ್ತಿ ಇವಾಗ ಇದಕ್ಕೆ ಏನಾದರೂ ಕಾಸ್ಟ್ ಪ್ರೈಸ್ ಇರುತ್ತೆ, ಮತ್ತು ತೊಗೊಂಬಂದಾಗ ನಾವು ಟ್ರಾನ್ಸ್ಪೋರ್ಟೇಷನ್ಗೆಲ್ಲ 50 ರುಪೀಸ್ ಎಕ್ಸ್ಟ್ರಾ ಮಾಡಿರ್ತೀವಿ ಅಂತ, ಅದು ನಮ್ಮ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಪ್ಲಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಸೊ ಅಲ್ಲಿ ಇವಾಗ ಎಷ್ಟು ಬರುತ್ತೆ ಅಂದರೆ ನಮ್ಮ ಪ್ರಾಫಿಟ್ಟು 250 ರುಪೀಸ್ ಬರುತ್ತೆ. ಸೊ ಈ ರೀತಿ ಪ್ರತಿಯೊಂದಕ್ಕೂ ನಮ್ಮ ಪ್ರಾಫಿಟ್ಟು ಯಾವ ಗೂಡ್ಸು ಯಾವ ಸರ್ವೀಸಸ್ಸು ಅದ್ರ ಮೇಲೆ ಇದು ಪ್ರಾಫಿಟ್ ಬಂದ್ಬಿಟ್ಟು ಡಿಪೆಂಡ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಎಕನಾಮಿಕ್ಸ್, ದ ರಿವಾರ್ಡ್ ದ ಪ್ರೊಡ್ಯೂಸರ್ ಗೆಟ್ಸ್ ಫಾರ್ ದ ಸರ್ವಿಸ್ rendered for the production is called profit. This is an amount that remains after giving rent, wages and interest, which helps in the process of production. The amount that remains may be less or more. Sometimes it may be remain at all. Sometimes it may not remain at all. The degree of the efficiency of the production is responsible for the profit or loss of production. ಇಲ್ಲಿ ಎಕನಾಮಿಕ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಇವಾಗ ಈ ಪ್ರಾಫಿಟ್ ಬಂದ್ಬಿಟ್ಟು ರಿವಾರ್ಡ್ ಅಂತ ಹೇಳ್ತಿದ್ದಾರೆ. ಸೊ ಯಾರಿಗೆ? ಪ್ರೊಡ್ಯೂಸರ್ಗೆ. ಯಾವಾಗ? ಅವ್ರು ಮಾಡಿದವರು ಸರ್ವಿಸಸ್ ರೆಂಡರ್ಡ್ ಫಾರ್ ಪ್ರೊಡಕ್ಷನ್. ಓಕೆನಾ. ಸೊ ಅವರು ಅವರ ಟೈಮ್ ಮತ್ತು ಅವ್ರ ಎನರ್ಜಿನ ಹಾಕಿರ್ತಾರಲ್ಲ, ಸೊ ಅದಕ್ಕೆ ರಿವಾರ್ಡಾಗಿ ಏನಂತ ಕೊಡ್ತೀವಿ ನಾವು? ಪ್ರಾಫಿಟ್ನ ಕೊಡ್ತೀವಿ. ಸೊ ಅದು ಯಾವಾಗ ಕರೆಕ್ಟಾಗಿ ಪ್ರಾಫಿಟ್ ಬರುತ್ತೆ ನಮಗೆ ಅಂದರೆ ಎಲ್ಲದಕ್ಕೂ ರೆಂಟು, ವೇಜಸ್ಸು ಮತ್ತು ಇಂಟ್ರೆಸ್ಟ್ಗೆ ಎಲ್ಲದಕ್ಕೂ ಡಿಡಕ್ಟ್ ಆದಮೇಲೆ ನಮ್ಮ ಹತ್ರ ಏನು ದುಡ್ಡು ಉಳಿಯುತ್ತೋ ಸೊ ಅದು ಬಂದ್ಬಿಟ್ಟು ಪ್ರಾಫಿಟ್ ಅಂತ ಕರಿತೀವಿ. ಅದು ನಮ್ಮ ಪ್ರಾಫಿಟ್ಟು ಕಡಿಮೆನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಮತ್ತು ಎಫಿಷಿಯನ್ಸಿ ಎಲ್ಲಿದೆ, ಓಕೆನಾ. ಸೊ ಅಲ್ಲಿ ಬಂದ್ಬಿಟ್ಟು ನಮ್ಮ ಪ್ರಾಫಿಟ್ ಏನು ಅಂತ ಡಿಸೈಡ್ ಆಗುತ್ತೆ. ಸೊ ನಾನು ಚಿಕ್ಕ ಎಕ್ಸಾಂಪಲ್ ಬರ್ತಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾವು ಲೇಸ್ ಪ್ಯಾಕೆಟ್ ತೊಗೋತೀವಲ್ಲ, ಅದ್ರ ಕಾಸ್ಟ್ ಬಂದ್ಬಿಟ್ಟು 10 ರುಪೀಸ್ ಅಂತ ಇಟ್ಕೊಳ್ಳೋಣ. ಓಕೆನಾ. ಇದು ಜಸ್ಟ್ ಒಂದು ಇಮ್ಯಾಜಿನರಿ ಮಾತ್ರ, ಅರ್ಥ ಮಾಡ್ಕೊಳ್ಳೋಕ್ಕೆ ಎಕ್ಸಾಕ್ಟ್ ಅಲ್ಲ. ಸೊ ಆ ಕಂಪನಿ ಕಾಸ್ಟ್ ಪ್ರೈಸು ಒಂದು ಲೇಸ್ ಪ್ಯಾಕೆಟ್ ಪ್ರಿಪೇರ್ ಮಾಡೋಕ್ಕೆ ಎಷ್ಟಿರುತ್ತೆ ಅಂದರೆ 5 ರುಪೀಸ್ ಅಂತ ಇಟ್ಕೊಳ್ಳಿ. ಮತ್ತು ರೆಂಟ್ ಬಂದ್ಬಿಟ್ಟು 1 ರೂಪಿ, ವೇಜಸ್ 1 ರೂಪಿ, ಇಂಟ್ರೆಸ್ಟ್ 1 ರೂಪಿ. ಸೊ ಇದಿಷ್ಟು ಸೇರಿದೆ, ಈ 4 ಸೇರಿದಾಗ ಟೋಟಲ್ ಬಂದ್ಬಿಟ್ಟು 8 ರುಪೀಸ್ ಆಗುತ್ತೆ. ಸೊ ಇವಾಗ ನಾವು ಪ್ರಾಫಿಟ್ ಹೇಗೆ ಮಾಡ್ತೀವಿ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್
ಕಾಸ್ಟ್ ಪ್ರೈಸ್ ಅಂತ ಇದೆ. ಓಕೆನಾ. ಸೊ ಇವಾಗ ನಾವು ಇಲ್ಲಿ ಪ್ರಾಫಿಟ್ ಕಂಡುಹಿಡಿಬೇಕು. ಸೊ ಇವಾಗ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಲೇಸ್ ಎಷ್ಟಿದೆ, 10 rupees ಇದೆ. ಇವಾಗ ನಮಗೆ ಕಾಸ್ಟಲ್ಲಿ ಎಷ್ಟು ಬಂತು, 8 rupees ಬಂತು. ಸೊ ಇವಾಗ ಪ್ರಾಫಿಟ್ ಹೆಂಗೆ, ಸೆಲ್ಲಿಂಗ್ ಪ್ರೈಸ್ ಈಸ್ 10, ಕಾಸ್ಟ್ ಪ್ರೈಸ್ ಈಸ್ -8, ಟೋಟಲಿ 2 rupees. ಸೊ ಪ್ರಾಫಿಟ್ ಬಂದ್ಬಿಟ್ಟು 2 rupees. ಇದು ಜಸ್ಟ್ ಎಕ್ಸಾಂಪಲ್ಗೆ ಮಾತ್ರ ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ರೆಂಟು, ವೇಜಸ್ ಮತ್ತು ಇಂಟ್ರೆಸ್ಟ್ಗೆ ಇದೆಲ್ಲ ಸೇರಿಸಿನೇ ನಾವು ಕಾಸ್ಟ್ ಪ್ರೈಸ್ನ ಡಿಸೈಡ್ ಮಾಡಬೇಕಾಗತ್ತೆ, ಆಯಿತಾ. ಮತ್ತು ಅದನ್ನು ಸೆಲ್ಲಿಂಗ್ ಪ್ರೈಸಿಂದ ನಾವು ಮೈನಸ್ ಮಾಡಿದಾಗ ಅಥವಾ ಡಿಡಕ್ಟ್ ಮಾಡಿದಾಗ ನಮ್ಗೆ ಏನು ಅಮೌಂಟ್ ಬರುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್, in the field of economics, profit finds greater importance. Profit is the main source of all economic activities. As profit increases, economic activity also increases and national progress takes place rapidly. ಸೊ ಪ್ರತಿಯೊಂದು ಬಿಸ್ನೆಸ್ ಆಗಲಿ ಇಲ್ಲ ಯಾರು ಯಾವುದೇ ರೀತಿ ಕೆಲಸ ಮಾಡಲಿ ಅದರಿಂದ ಅವ್ರಿಗೆ ಏನು ಲಾಭ ಇರುತ್ತೆ, ಎಷ್ಟು ನಮಗೆ ಪ್ರಾಫಿಟ್ ಬರುತ್ತೆ ಅಂತ ಯೋಚನೆ ಮಾಡೋದು ಅಲ್ವಾ. ಸೊ ಇವಾಗ ಪ್ರಾಫಿಟ್ ಬಂದರೆ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ನ್ಯಾಷನಲ್ ಪ್ರೋಗ್ರೆಸ್ಸು ಸಹ ಆಗುತ್ತೆ. ಆ್ಯಸ್ ಪ್ರಾಫಿಟ್ ಡಿಕ್ರೀಸಸ್, ಎಕನಾಮಿಕ್ ಆ್ಯಕ್ಟಿವಿಟಿ ಡಿಕ್ರೀಸಸ್, ನ್ಯಾಷನಲ್ ಪ್ರೋಗ್ರೆಸ್ ಡಿಟೋರಿಯೇಟ್ಸ್. ದಿಸ್ ಕ್ರಿಯೇಟ್ಸ್ ಆ್ಯನ್ ಎಕನಾಮಿಕ್ ಕ್ರೈಸಿಸ್. ಯಾವಾಗ ಪ್ರಾಫಿಟ್ ಜಾಸ್ತಿ ಆದಾಗ ಎಕನಾಮಿಕ್ಕು ಇಂಪ್ರೂವ್ ಆಗುತ್ತೆ, ನೇಷನು ಡೆವಲಪ್ ಆಗುತ್ತೆ. ಯಾವಾಗ ಅದೆಲ್ಲ ಕಡಿಮೆ ಆಗುತ್ತೆ ಅಲ್ಲಿ ಎಕನಾಮಿಕ್ಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ಕೋಆಪರೇಷನ್. Cooperation has a prominent position in the economics. Though this is a type of factory organization, this is considered a way of life. Cooperation is the light which enkindles the neglected, non-influenced people of limited accomplishments. The system of cooperation has shown that cooperative efforts helps the common man to get benefits which otherwise reserved only for the rich and influential. This is free from exploitation. ಸೊ ನಮ್ಮ ಎಕನಾಮಿಕ್ಸ್ನಲ್ಲಿ ಅಥವಾ ನಮ್ಮ ಎಕಾನಮಿನಲ್ಲಿ ಕೋಆಪ್ರೇಷನ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ ಕೆಲವೊಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕೆಲವ್ರಿಗೆ ಮಾತ್ರ ಅದು ರಿಸರ್ವ್ ಆಗಿರುತ್ತೆ ಅಲ್ವಾ. ಸೊ ಲಿಮಿಟೆಡ್ ಅಕಾಂಪ್ಲಿಷ್ಮೆಂಟ್ಸ್, ದ ಸಿಸ್ಟಮ್ ಆಫ್ ಕೋಆಪ್ರೇಷನ್ ಹ್ಯಾಸ್ ಶೋನ್ ದ ಕೋಆಪ್ರೇಟಿವ್ ಎಫರ್ಟ್ ಟು ಹೆಲ್ಪ್ ದಿ ಕಾಮನ್ ಮ್ಯಾನ್ ಟು ಗೆಟ್ ದ ಬೆನಿಫಿಟ್ಸ್. ಸೊ ಈ ಕೋಆಪ್ರೇಷನ್ ಇರೋದ್ರಿಂದ ಒಂದು ಕಾಮನ್ ಮ್ಯಾನ್ ಕೂಡ ಬೆನಿಫಿಟ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದಿದ್ರೆ ಅದು ಕೇವಲ ಒಂದು ರಿಸರ್ವ್ ಪರ್ಸನ್ ಮಾತ್ರ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಫ್ರೀ ಫ್ರಮ್ ಎಕ್ಸ್ಪ್ಲಾಯ್ಟೇಷನ್. Cooperation is an extraordinary system where the people decide to come together to work on the basis of equality to protect their economic interest. ಸೊ ನಮಗೆ ಯಾವ ರೀತಿ ಬೇಕೋ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅನ್ನೋದು ನಮ್ಮ ಎಕನಾಮಿಕ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಬಂದ್ಬಿಟ್ಟು ನಾವು ಏನು ಮೇಂಟೈನ್ ಮಾಡಬೇಕಾಗುತ್ತೆ, ಈಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ದ ಮೇನ್ ಏಮ್ ಆಫ್ ದಿಸ್ ಇಸ್ ಟು ಅಚೀವ್ ಪ್ರೋಗ್ರೆಸ್ ಬೈ ಸೆಲ್ಫ್ ಹೆಲ್ಪ್. ದೆರ್ ಇಸ್ ನೋ ಸ್ಕೋಪ್ ಫಾರ್ ಕಾಂಪಿಟೇಷನ್ ಹಿಯರ್. ಸೊ ಇಲ್ಲಿ ನಮಗೆ ನಾವೇ ಪ್ರೋಗ್ರೆಸ್ ಆಗಬೇಕು, ಸೆಲ್ಫ್ ಹೆಲ್ಪ್ ತೊಗೊಂಡು ಪ್ರೋಗ್ರೆಸ್ ಅಚೀವ್ ಮಾಡಬೇಕಾಗತ್ತೆ. ಇಲ್ಲಿ ಕಾಂಪಿಟೇಷನ್ಗೆ ಯಾವುದೇ ರೀತಿ ಸ್ಕೋಪ್ ಇರಲ್ಲ. ಹಿಯರ್ ಆಲ್ ಆ್ಯಕ್ಟಿವಿಟೀಸ್ ಆರ್ ಮ್ಯಾನೇಜ್ಡ್ ಬೈ ದ ಮೆಂಬರ್ಸ್, ಪ್ರಾಫಿಟ್ ಇಸ್ ಶೇರ್ಡ್, ಸೂಟಬಲ್ ಡಿಸ್ಕೌಂಟ್ ಇನ್ ಪ್ರೈಸ್ ಇಸ್ ಗಿವನ್ ಆನ್ ದ ಗೂಡ್ಸ್ ಬಾಟ್ ಬೈ ದಿ ಮೆಂಬರ್ಸ್ ಅಲ್ವಾ. ಸೊ ಎಲ್ಲರೂ ನಾವು ಏನಕ್ಕೋಸ್ಕರ ಎಕನಾಮಿಕ್ ಪ್ರೋಗ್ರೆಸ್ಗೆ ಮತ್ತು ಅದರ ಕಡೆನೇ ಅಚೀವ್ ಮಾಡೋಕ್ಕೋಸ್ಕರ ಮಾಡ್ತಿದ್ದೀವಿ. ಮತ್ತು ಇಲ್ಲಿ ಪ್ರಾಫಿಟು ಸಹ ಶೇರ್ ಆಗುತ್ತೆ, ಒಂದಲ್ಲ ಒಂದು ರೀತಿ ನಮ್ಮ ಪ್ರಾಫಿಟ್ಟು ನಮಗೆ ಶೇರ್ ಆಗುತ್ತೆ. ಮತ್ತು ಪ್ರೈಸು ಸಹ ಅಷ್ಟೇ ಇಲ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಗುತ್ತೆ. ಮತ್ತು ಇಂಟ್ರೆಸ್ಟ್ ಅಂದರೆ ಕೆಲವೊಂದು ಜನರಿಗೆ ಇವಾಗ ತುಂಬ ಕಾಸ್ಟ್ಲಿ ಇದ್ದರೆ ಅದನ್ನು ಬೈ ಮಾಡೋಷ್ಟು ಕೆಪಾಸಿಟಿ ಇಲ್ಲದೆ ಇರ್ಬೋದು. ಅಂಥ ಸಮಯದಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರೆ ಆ ಕಾಮನ್ ಪರ್ಸನು ಸಹ ಆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬೈ ಮಾಡ್ತಾರೆ. ಸೊ ಅದು ಡಿಸ್ಕೌಂಟ್ ಮುಖಾಂತರ ಆಗುತ್ತೆ. ದೆರ್ ಇಸ್ ನೋ ಪ್ಲೇಸ್ ಫಾರ್ ಮಿಡಲ್ ಮ್ಯಾನ್ ಹಿಯರ್. There is no scope for exploitation. The elected directors will look after the affairs of the institution. Here all are owners and all are workers. ಸೊ ಇಲ್ಲಿ ಕಂಪನಿ ಬಗ್ಗೆ ತಗೊಳ್ಳಿ, ಎಲ್ಲರೂ ಕಷ್ಟಪಡಲೇಬೇಕು ಅಲ್ವಾ. ಒಂದು ಕಂಪನಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಮಾಡಬೇಕಂದ್ರೆ ಅಲ್ಲಿ ಎಲ್ಲರೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಡಕ್ಷನಿಂದ ಹಿಡಿದು ಕನ್ಸ್ಯೂಮರ್ವರೆಗೂ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಲ್ಲಿ ನಾವು ಯಾವುದೇ ಪರ್ಸನ್ ಅಥವಾ ಪೀಪಲ್ನ ಆಗಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಎಲ್ಲರೂ ಇಂಪಾರ್ಟೆಂಟೇ, ಅದು ಓನರ್ ಆದರೂ ಆಗಿರ್ಬೋದು, ವರ್ಕರ್ ಆದರೂ ಆಗಿರ್ಬೋದು.
ಈಚ್ ಫಾರ್ ಆಲ್ and all for each is the spirit of the cooperation. Here each shareholder has one vote irrespective of number of shares that he holds. Besides, there is a limit to acquire the number of shares. Everyone finds equal opportunity. There is no discrimination on the basis of caste, creed or religion. ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನಾವೆಷ್ಟೇ ಕಂಪ್ನಿ ಎಷ್ಟೇ ಶೇರ್ಸ್ ತೊಗೊಂಡಿದ್ರು ಸಹ ಅಲ್ಲಿ ನಮಗೆ ಎಷ್ಟಿರುತ್ತೆ, ಒಂದು ಓಟ್ ಅನ್ನೋದು ಇರುತ್ತೆ. ಯಾವುದೇ ಜಾತಿ, ಮತ ಮತ್ತು ಧರ್ಮ ನೋಡ್ಬಿಟ್ಟು ಇಲ್ಲಿ ನಾವು ಡಿಸ್ಕ್ರಿಮಿನೇಷನ್ ಮಾಡ್ಬೋದು. ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕು. ದೆರ್ ಇಸ್ ಅ ಫ್ರೀಡಮ್ ಟು ಬಿಕಮ್ ಎ ಮೆಂಬರ್ ಅಟ್ ಎನಿ ಟೈಮ್ ಆ್ಯಂಡ್ ಟು ವಿತ್ಡ್ರಾ ಮೆಂಬರ್ಶಿಪ್ ಅಟ್ ಎನಿ ಟೈಮ್. ಸೊ ನಾವು ಯಾವಾಗ ಬೇಕಾದ್ರೂ ಮೆಂಬರ್ ಆಗ್ಬೋದು. ಮತ್ತು ನಮಗೆ ಮೆಂಬರ್ಶಿಪ್ ಬೇಡ ಅಂದರೆ ಆ ಮೆಂಬರ್ಶಿಪ್ಪಿಂದ ಸಹ ನಾವು ಆಚೆ ಬರ್ಬೋದು. ನೆಕ್ಸ್ಟ್, ನ್ಯಾಷನಲ್ ಇನ್ಕಮ್. Nation is also getting income as an individual. This income is called national income. ಅಂದರೆ ನಮ್ಮ ನೇಷನ್ಗೂ ಸಹ ಒಂದು ಇನ್ಕಮ್ ಅನ್ನೋದು ಬರುತ್ತೆ. ಅದು ನಾವೇನಂತ ಕರಿತೀವಿ ಅಂದರೆ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇಟ್ ಈಸ್ ದ ಟೋಟಲ್ ಇನ್ಕಮ್ obtained in a year from all the sources of production. It is difficult to compute the national income. It is a big problem particularly in developing countries. ಸೊ ಇಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ರಿಸೋರ್ಸಸ್, ಇದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇಲ್ಲಿಂದ ಎಷ್ಟೆಷ್ಟು ಇನ್ಕಮ್ ಬಂತು ಅಂತ ಕ್ಯಾಲ್ಕುಲೇಟ್ ಮಾಡೋದು ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಕಷ್ಟ ಆಗುತ್ತೆ. ದ ವಾಲ್ಯೂಮ್ ಆಫ್ ದ ನ್ಯಾಷನಲ್ ಇನ್ಕಮ್ ಡಿಪೆಂಡ್ಸ್ ಅಪಾನ್ ಪ್ರೊಡಕ್ಷನ್. ಇಫ್ ದ ಪ್ರೊಡಕ್ಷನ್ ಇನ್ಕ್ರೀಸಸ್, ನ್ಯಾಷನಲ್ ಇನ್ಕಮ್ ಆಲ್ಸೋ ಇನ್ಕ್ರೀಸಸ್. ದ ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್ ಇಂಡಿಕೇಟ್ಸ್ ದ ಪ್ರೋಗ್ರೆಸ್ ಆಫ್ ದಿ ನೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಪೀಪಲ್. ಸೊ ಇಲ್ಲೆಲ್ಲನೂ ಅಷ್ಟೇ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಇನ್ಕ್ರೀಸ್ ಆದರೆ ಅದೆಲ್ಲಿ ಇನ್ಕ್ರೀಸ್ ಆದರೆ ನ್ಯಾಷನಲ್ ಇನ್ಕಮಲ್ಲಿ ಇನ್ಕ್ರೀಸ್ ಆಗುತ್ತೆ. ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆದರೆ ನಮ್ಮ ಕಂಟ್ರಿ ಒಂದು ಪ್ರೋಗ್ರೆಸ್ ಕಡೆ ಇರುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲು ಸಹ ಅಲ್ಲಿ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ಅದೆಲ್ಲಿ ಸಿಂಬಲ್ ಆಗುತ್ತೆ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೆ ಸಿಂಬಲ್ ಆಗುತ್ತೆ. ಸೊ ಇದು ನ್ಯಾಷನಲ್ ಇನ್ಕಮ್ ಏನಾದರೂ ಡಿಕ್ರೀಸ್ ಆದರೆ ಅಲ್ಲಿ ನಮ್ಮ ಎಕನಾಮಿಕ್ಕು ತುಂಬ ಬ್ಯಾಕ್ವರ್ಡ್ ಆಗುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಲಿವಿಂಗ್ ಆಫ್ ದ ಪೀಪಲ್ ಸಹ ತುಂಬ ಪೂರಾಗಿರುತ್ತೆ. ಸೊ ಅದಕ್ಕೋಸ್ಕರ ನೇಷನ್ ಟ್ರೈನ್ಸ್ ಟು ಇನ್ಕ್ರೀಸ್ ಇಟ್ಸ್ ನ್ಯಾಷನಲ್ ಇನ್ಕಮ್. ಸೊ ಅದಕ್ಕೆ ಯಾವಾಗಲೂ ಸಹ ನಮ್ಮ ನೇಷನ್ನು ಪ್ರೋಗ್ರೆಸ್ಸಿವ್ ಕಡೆಗೆ ಹೋಗೋಕ್ಕೆ ತುಂಬ ಪ್ರಯತ್ನ ಪಡುತ್ತೆ. ನೆಕ್ಸ್ಟ್, ಪರ್ ಕ್ಯಾಪಿಟಾ ಇನ್ಕಮ್. ದ national income is divided by the total population of the nation. We get the per capita income. If the national income is more than per capita income is also more depending on the growth of population and standard of living of the people will high. As a result, people lead a contented life. ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ನೋಡಿ. ನಾವು ಯಾವ ರೀತಿ ಪರ್ ಕ್ಯಾಪಿಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್. ಸೊ ಇವಾಗ ಎಕ್ಸಾಂಪಲ್ ಒನ್ಗೆ ಹೋಗೋಣ. ಇಲ್ಲಿ ನೋಡಿ, ಈಗ ನಮ್ಮ ನ್ಯಾಷನಲ್ ಇನ್ಕಮ್ ಬಂದ್ಬಿಟ್ಟು 10 lakhs ಇದೆ, ಪಾಪ್ಯುಲೇಷನ್ ಬಂದ್ಬಿಟ್ಟು 1 lakh ಇದ್ದರೆ, ಸೊ ಅಲ್ಲಿ ನಮ್ಮ ಇನ್ಕಮ್ ಎಷ್ಟು ಬರುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ 10 rupees ಇರುತ್ತೆ. ಸೊ ಎಕ್ಸಾಂಪಲ್ 2 ತೊಗೊಳ್ಳಿ. ನ್ಯಾಷನಲ್ ಇನ್ಕಮ್ ಬಂದ್ಬಿಟ್ಟು 10 lakhs ಇದೆ, ಪಾಪ್ಯುಲೇಷನ್ ಬಂದ್ಬಿಟ್ಟು ಬರೀ 10,000 ಇದ್ದರೆ ಅಲ್ಲಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದ್ಬಿಟ್ಟು 100 rupees ಇರುತ್ತೆ. ಈಗ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಇದ್ದರೆ ಪರ್ ಕ್ಯಾಪಿಟಲ್ ಇನ್ಕಮ್ಮು ಸಹ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಅದು ಪಾಪ್ಯುಲೇಷನ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಸೊ ಎಕ್ಸಾಂಪಲ್ 1, ಎಕ್ಸಾಂಪಲ್ 2 ನೋಡೋದ್ರಲ್ಲ, ಪಾಪ್ಯುಲೇಷನ್ನು ಪರ್ ಕ್ಯಾಪಿಟಲ್ ಇನ್ಕಮ್ಮು ಮತ್ತು ನ್ಯಾಷನಲ್ ಇನ್ಕಮ್ ಮೇಲೆ ಯಾವ ರೀತಿ ಅದು ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಮತ್ತು ಇವಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದ್ದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲು ಸಹ ಜಾಸ್ತಿ ಇರುತ್ತೆ. ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇದ್ದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲು ಸಹ ಕಡಿಮೆ ಇರುತ್ತೆ. ಇಫ್ ದ ನ್ಯಾಷನಲ್ ಇನ್ಕಮ್ ಡಿಕ್ರೀಸಸ್, ಪರ್ ಕ್ಯಾಪಿಟಲ್ ಇನ್ಕಮ್ ಆಲ್ಸೋ ಡಿಕ್ರೀಸಸ್ ಅಕಾರ್ಡಿಂಗ್ಲಿ ವಿತ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂಡ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಆಲ್ಸೋ ಬಿ ಲೋ. Poverty and diseases increase and people lead their life with difficulty. ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಆದಾಗ ಪೀಪಲ್ಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅಲ್ಲಿ ಡಿಸೀಸಸ್ಸು ಜಾಸ್ತಿ ಇರುತ್ತೆ, ಪಾವರ್ಟಿನೂ ಸಹ ಜಾಸ್ತಿ ಇರುತ್ತೆ. ಅ ಕಂಪ್ಯಾರಿಸನ್ ಆಫ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಡಿಫ್ರೆಂಟ್ ನೇಷನ್ಸ್ ರಿವೀಲ್ಸ್ ದ ಎಕನಾಮಿಕ್ ಕಂಡೀಷನ್ ಆಫ್ ಎ ಗಿವನ್ ನೇಷನ್ ಆ್ಯಂಡ್ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ದ ಕಂಟ್ರಿ. ಸೊ ನಾವು ಕರೆಕ್ಟಾಗಿ ಎಲ್ಲಿ ತಿಳ್ಕೊಳ್ತೀವಿ ಅಂದರೆ, ಪರ್ ಕ್ಯಾಪಿಟಲ್ ಇನ್ಕಮ್
ಪರ್ ಕ್ಯಾಪಿಟ ಇನ್ಕಮ್ನ ಬೇಸ್ ಮಾಡಿ ಎಕನಾಮಿಕ್ ಕಂಡೀಷನ್ ಆಫ್ ದಿ ನೇಷನ್ನು ಮತ್ತು ಎಕನಾಮಿಕ್ ಪ್ರೋಗ್ರೆಸ್ ಯಾವ ರೀತಿ ಇದೆ ಆ ಕಂಟ್ರಿನಲ್ಲಿ ಅಂತ ತಿಳ್ಕೊಬೋದು. ಇಂಪಾರ್ಟೆನ್ಸ್ ಆಫ್ ಲೇಬರ್. ಇಟ್ ಈಸ್ ದ innate equality of men to work hard to accomplish and to improve the standard of living. This effort might be physical or mental. ಸೊ ಒಂದು ಮನುಷ್ಯನ ಸ್ಟ್ಯಾಂಡ್ ಆಫ್ ಲಿವಿಂಗು ಮತ್ತು ಕ್ವಾಲಿಟಿ ಆಫ್ ಲೈಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅವರ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ವರ್ಕ್ ಬಂದ್ಬಿಟ್ಟು ಫಿಸಿಕಲ್ ಆದರೂ ಆಗ್ಬೋದು, ಮೆಂಟಲ್ ಆದರೂ ಆಗಿರ್ಬೋದು. ಸೊ ಈಗ ಫಿಸಿಕಲ್ ವರ್ಕ್ ಏನಪ್ಪ ಎಕ್ಸಾಂಪಲ್ ಅಂತಂದರೆ ಈ ಮನೆ ಕಟ್ಟೋದು. ಮೆಂಟಲ್ ವರ್ಕ್ ಅಂದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಓಕೆನಾ. ಸೊ ಅಂಥವ್ರು ಏನು ಮಾಡ್ತಾರೆ ಅಂದರೆ ಮೆಂಟಲ್ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಡಿಗ್ಗಿಂಗ್, ಪ್ಲೋಯಿಂಗ್ ಆ್ಯಂಡ್ ಲಿಫ್ಟಿಂಗ್ ಆರ್ ಕ್ಯಾರಿಂಗ್ ದ ಲೋಡ್ಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಲೇಬರ್. ದ ವರ್ಕ್ ಆರ್ ಸರ್ವಿಸ್ ಆಫ್ ಎ ಟೀಚರ್, ಸೈಂಟಿಸ್ಟ್, ಲಾಯರ್, ಟೆಕ್ನಿಷಿಯನ್, IT worker and clerk are the some of the example of mental labor. Next, the physical labor requires physical strength, the mental labor requires intelligence. ನಮ್ಮ ಫಿಸಿಕಲ್ ಆಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಮ ದೇಹದಲ್ಲಿ ಶಕ್ತಿ ಅನ್ನೋದು ಇರಬೇಕು. ನಾವು ಮೆಂಟಲಾಗಿ ವರ್ಕ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಮಗೆ ಇಂಟೆಲಿಜೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಇನ್ ಡೆವಲಪಿಂಗ್ ನೇಷನ್ಸ್ ದ ಎಜುಕೇಟೆಡ್ ಕ್ಲಾಸ್ ವಿಲ್ be more in number and they perform their work sincerely with concentration, whether the task is physical or mental. ಓಕೆ, ಸೊ ಡೆವಲಪಿಂಗ್ ಕಂಟ್ರೀಸಲ್ಲಿ ಎಲ್ಲಿ ಮಾಡ್ತಾರೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅದು ಫಿಸಿಕಲ್ ಆಗಿದ್ರೂ ಆಗಿರ್ಬೋದು, ಮೆಂಟಲ್ ಆದರೂ ಆಗಿರ್ಬೋದು. ದರ್ಸ್ ಎ ಡಿಗ್ನಿಟಿ ಆಫ್ ಲೇಬರ್. ದ ಸೊಸೈಟಿ ಡಸ್ ನಾಟ್ ಡಿಸ್ಕ್ರಿಮಿನೇಟ್ ಆ್ಯಂಡ್ ಬೋತ್ ದ ಕ್ಲಾಸಸ್ ಆಫ್ ದ ವರ್ಕರ್ಸ್ ರಿಸೀವ್ಸ್ ಈಕ್ವಲ್ ರೆಸ್ಪೆಕ್ಟ್. ಸೊ ಇಲ್ಲಿ ಲೇಬರ್ ಫಿಸಿಕಲ್ ಆದರೂ ಆಗಿರ್ಬೋದು, ಮೆಂಟಲ್ ಆದರೂ ಆಗಿರ್ಬೋದು, ಇಲ್ಲಿ ನಾವು ಇಬ್ಬರೂ ಒಂದೇ ಸಮಾನ ಅಳತೆಯಲ್ಲಿ ನೋಡಬೇಕು. ಮಹಾತ್ಮ ಗಾಂಧೀಜಿ ಹ್ಯಾಡ್ ಗ್ರೇಟ್ ಟ್ರಸ್ಟ್ ಇನ್ ದ ಡಿಗ್ನಿಟಿ ಆಫ್ ಲೇಬರ್. ಹಿ ಶೋಡ್ ದಿಸ್ ಪ್ರಾಕ್ಟಿಕಲಿ ಟು ಹಿಮ್ ಟು ಸ್ಪೀಕ್ ವಿತ್ ದ ನ್ಯಾಷನಲ್ ಪ್ರೆಸಿಡೆಂಟ್. ಈಸ್ ಇಂಪಾರ್ಟೆಂಟ್ ಟು ಸ್ಪೀಕ್ ವಿತ್ ದ ವರ್ಕರ್ಸ್ ಎಂಗೇಜ್ಡ್ ಇನ್ unclean occupations. There should not be any ill feelings for high or low in ಲೇಬರ್. ಸೊ ನಾವು ಯಾವುದೇ ಒಬ್ಬರು ಕೆಲಸಗಾರನ ಇವರು ತುಂಬ ಹೈ ಡಿಗ್ನಿಫೈಡ್ ಕೆಲಸ ಮಾಡ್ತಿದ್ದಾರೆ, ಇವರು ತುಂಬ ಕೆಳ ಕೆಲಸ ಮಾಡ್ತಿದ್ದಾರೆ, ತುಂಬ ಕೀಳು ಕೆಲಸ ಮಾಡ್ತಿದ್ದಾರೆ ಅಂತ ಯಾವುದೂ ಇಲ್ಲ. ಸೊ ಅದನ್ನು ಗಾಂಧೀಜಿ ಪ್ರೆಸಿಡೆಂಟ್ ಹತ್ರ ಮಾತಾಡೋದ್ರಿಂದ ಹಿಡಿದು ಒಂದು ಅನ್ಕ್ಲೀನ್ ಪರ್ಸನ್ ಹತ್ರ ಮಾತಾಡೋವರೆಗೂ ಸಹ ಅದನ್ನು ಎಲ್ಲ ಕೆಲಸನೂ ಒಂದೇ ಅನ್ನೋದನ್ನು ಪ್ರೂವ್ ಮಾಡ್ತಿದ್ದಾರೆ. ಈಗ ನಾವೇ ಯಾವುದೋ ಒಂದು ಕಂಪನಿ ಮ್ಯಾನೇಜರ್ ನೋಡ್ತೀವಿ, ಎಲ್ಲ ಇನ್ನೊಬ್ರು ಯಾರೋ, ಇವಾಗ ನೀವು ಕಾಲೇಜಸ್ಗೆ ಹೋಗ್ತೀರಾ, ಇವಾಗ ನಿಮ್ಮ ಪ್ರಿನ್ಸಿಪಲ್ ಇರ್ಬೋದು. ಸೊ ಅವ್ರನ್ನ ನೋಡ್ತೀರಾ, ಓ ಇವರು ಈ ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ಒಳ್ಳೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಮತ್ತು ನಿಮ್ಮ ಅದೇ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಯಾರೊಬ್ಬರು ಕ್ಲೀನರ್ ಇರ್ತಾರೆ, ಇಲ್ಲ ಯಾರೊಬ್ಬರು ಫ್ಲೋರ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಓ ಇಲ್ಲಪ್ಪ ಇವರು ಈ ಥರ ಕೆಲಸ ಮಾಡ್ತಾರೆ, ನಾವು ಇವ್ರಿಗೆ ರೆಸ್ಪೆಕ್ಟ್ ಕೊಡಬಾರ್ದು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಯಾರೇ ಆಗಲಿ ಅವ್ರಿಗೆ ನಾವು ಈಕ್ವಲ್ ರೆಸ್ಪೆಕ್ಟ್ನ ಕೊಡಬೇಕು. ಸೊ ಎಲ್ಲರೂ ಅಷ್ಟೇ ಲೇಬರ್ಸ್, ಅವ್ರು ಫಿಸಿಕಲ್ ಲೇಬರ್ ಆಗಿರ್ಬೋದು, ಮೆಂಟಲ್ ಲೇಬರ್ ಆಗಿರ್ಬೋದು, ಅವ್ರಿಗೆ ಅವರದೇ ಆದ ಮರ್ಯಾದನೆ ಕೊಟ್ಟು ನಾವು ನಡೆಸ್ಕೋಬೇಕು. ಅದೇನಂತಾರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಕರಿತೀವಿ. ನೆಕ್ಸ್ಟ್, ಮೆನಿ ಎಜುಕೇಟೆಡ್ ಪೀಪಲ್ ಸರ್ಚ್ ಫಾರ್ ದ ಜಾಬ್ಸ್ ವಿಚ್ ಇನ್ವಾಲ್ವ್ ಮೆಂಟಲ್ ಲೇಬರ್ ಬಟ್ ದೆರ್ ಇಸ್ ನಾಟ್ ಎನಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಆಲ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಿಸಿಕಲ್ ಲೇಬರ್ ಆರ್ ಮೋರ್. ಸೊ ಇಲ್ಲಿ ಮೆಂಟಲ್ ಲೇಬರ್ಗಿಂತ ಫಿಸಿಕಲ್ ಲೇಬರ್ಸ್ಗೆ ತುಂಬ ಜಾಸ್ತಿ ಆಪರ್ಚುನಿಟೀಸ್ ಇದೆ. ಒನ್ ಹ್ಯಾಸ್ ಟು ಗಿವ್ ದ ಫೀಲಿಂಗ್ ಆಫ್ ಹೈ ಆ್ಯಂಡ್ ಲೋ ಮಸ್ಟ್ ಪ್ರಿಪೇರ್ ಟು ಟೇಕ್ ಅಪ್ ದಿ ಜಾಬ್ ದಟ್ ಹೀ ಗೆಟ್ಸ್. ಯಾವುದೇ ಒಂದು ವ್ಯಕ್ತಿಗೆ ಅದು ಹೈ ಜಾಬ್ ಆಗಿರ್ಬೋದು ಅಥವಾ ಲೋ ಜಾಬ್ ಆಗಿರ್ಬೋದು, ಎರಡನ್ನೂ ಅಕ್ಸೆಪ್ಟ್ ಮಾಡೋಂಥ ಮೆಂಟಾಲಿಟಿ ಇರಬೇಕು. ದೆನ್ ಒನ್ ದೇ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಲೇಬರ್. ಆವಾಗಲೇ ನಮಗೆ ಇಂಪಾರ್ಟೆನ್ಸ್ ಆಫ್ ಲೇಬರ್ ಅನ್ನೋದು ಅರ್ಥ ಆಗುತ್ತೆ. ಆ ಫೀಲಿಂಗ್ ಆಫ್ ಈಕ್ವಾಲಿಟಿ ಡೆವಲಪ್ಸ್ ಇನ್ ದೆಮ್ ಆ್ಯಂಡ್ ಬಿಲ್ಡಿಂಗ್ ಎ ನೇಷನ್ ಬಿಕಮ್ಸ್ ಈಸಿ. ಸೊ ಆ ರೀತಿ ನಮಗೆ ಕೆಲಸದಲ್ಲಿ ತಾರತಮ್ಯ ಇಲ್ದಿದ್ದಾಗ ಅದು ಎಲ್ಲಿ ನಮಗೆ ಪ್ರೋಗ್ರೆಸ್ ಕಾಣಿಸುತ್ತೆ ಅಂದರೆ ನಮ್ಮ ನೇಷನ್ ಬಿಲ್ಡಿಂಗಲ್ಲಿ ಅದು ಪ್ರೋಗ್ರೆಸ್ ಕಾಣಿಸುತ್ತೆ. ಇನ್ನು ಈ ಲೆಸನಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಬೇರೆ ಏನಾದರೂ ಸಜೆಷನ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮ್ಮ ಇನ್ಫಾರ್ಮೇಷನ್ ಬೇಕಿದ್ದರೆ, ಇಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿದ್ರೆ ಅದಕ್ಕೂ ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ.
ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.